ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ನಾವು ಮಸ್ತದೀವಿ. ಇವತ್ತಿನ ವಿಡಿಯೋ ಏನಂತಂದ್ರೆ ಕಬೋರ್ಡ್ ಮುಂದೆ ನಿಂತೀನಿ ಅಂದಮೇಲೆ ಕಬೋರ್ಡ್ ಇರುತ್ತೆ ಫುಲ್ ಮೆಸ್ಸಿಯಾಗಿ ಹೋಗೈತಿ. ಇವತ್ತಾಗ ತೋರಿಸ್ತೀನಿ ನೋಡ್ರಿ ನೀವು. ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಆಮೇಲೆ ಮೀಶೋಯಿಂದ ಇವನ್ನ ತರಿಸಿದ್ದೆ. ಇವನು ತರಿಸಿದ್ದೆ ಸಾರಿ ಅವನು ಹಾಕಿ ಅಲ್ಲಿ ಮೇಲ್ಗಡೆ ಆರ್ಗನೈಸ್ ಮಾಡಬೇಕು ಅಂತಂದು. ಬರೀ ಇವತ್ತಿನ ವಿಡಿಯೋ ಹೆಂಗೈತಿ ಏನು ಅಂತ ನಿಮಗೆ ತೋರಿಸ್ತೀನಂತ. ನೋಡಿಬಿಟ್ರೆ ಫುಲ್ ಶಾಕ್ ಆಗ್ತೀರಿ ನೋಡಿ. ಮೆಸ್ಸಿ ಇದು ಡ್ರೆಸ್ ನಂದೆ, ಈ ಡ್ರೆಸ್ ನಂದೆ, ಇವೆಲ್ಲ ಸ್ಯಾರೀಸು. ಅಲ್ಲಿ ಮೇಲ್ಗಡೆ ಬ್ಲೌಸಸ್ ಅದಾವು. ಇಲ್ಲಿ ಒಂದಿಷ್ಟು ಡ್ರೆಸ್ ನನಗೂ ಅದಾವು, ನನ್ನ ಹಸ್ಬೆಂಡು ಅದಾವು. ಸೊ ಅವನ್ನ ಸ್ವಲ್ಪ ಜ್ಯುವೆಲರೀಸು ಅವನ್ನೆಲ್ಲ ಇಟ್ಟಿನಿ. ಅದನ್ನ ಕ್ಲೀನ್ ಮಾಡೋಣ, ಆಮೇಲೆ ಆರ್ಗನೈಸು ಮಾಡೋಣ. ಇದು ವರ್ತ್ ಅನ್ನಿಸ್ತದೆ ನನಗೆ. ಜಸ್ಟ್ 149 ಏನೋ ಎಷ್ಟೋ ಕೊಟ್ಟು ತರಿಸಿದೆ ನಾನು. ಓಕೆ, ಚಲೋ ಅದಾವ ಅನಿಸ್ತು. ಎಷ್ಟು 24 ಏನೋ ಬಂದವ ಅನ್ಸುತ್ತೆ ಇವು. ಬರೀ ಸ್ಟಾರ್ಟ್ ಮಾಡೋಣ ವಿಡಿಯೋ. ನೆಕ್ಸ್ಟ್ ಸೀರೆದು ಕೆಳಗೆ ಇಟ್ಕೊಂಡು ಬಿಡೋಣ. ಇದರಲ್ಲಿ ಮೇಲ್ಗಡೆ ಜೋಡಿಸ್ಕೊಂಡು ಇವನ್ನ ಹಾಕ್ಕೊಂಡು ನಮ್ಗೆ ಈಸಿ ಆಗುತ್ತಂತ. ಒಂದ್ಸತಿ ಸೀರೆ ಕಲೆಕ್ಷನ್ ವೀಡಿಯೋ ಮಾಡ್ತೀನಿ. ಇದು ನನ್ನ ಹಸ್ಬೆಂಡ್ ಕಲರ್ ನನಗೆ ಇಷ್ಟ ಇಲ್ಲ, ಬಟ್ ಯಾಕೆ ಇಟ್ಕೊಂಡಿನಿ ಅಂದರೆ ನನ್ನ ಹಸ್ಬೆಂಡ್ ಇದನ್ನು ಫಸ್ಟ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿದ್ದೆ. ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಏನೂ ಹೇಳಿರಲಿಲ್ಲ, ಏನಿಲ್ಲ. ಅವನೇ ಶಾಪಿಗೆ ಹೋಗಿ ತೊಗೊಂಡು ಬಂದಾನ. ಬಟ್ ಅವ್ನಿಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ, ಬಟ್ ಕಲರ್ ರೆಡ್ ಐತಿ. ನಂಗೆ ರೆಡ್ ಇಷ್ಟ ಆಗಲ್ಲ. ಇದಕ್ಕೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಾನು. ಆ್ಯಕ್ಚುಲಿ ಇದು ಮೊನ್ನೆ ನೋಡಿದ್ರಿ ಅನ್ಸುತ್ತೆ ನೀವು, ದೀಪಾವಳಿದು ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ. ಆ ಸಾರಿಯಲ್ಲಿ ಇದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಡಬೇಕು. ಸೊ ಹಂಗಾಗಿ ಕವರ್ದಾಗ ಇರ್ತೀನಿ. ಇದು ವರಮಹಾಲಕ್ಷ್ಮಿದು 2 years ಬ್ಯಾಕು. ಇದು ಹಳೆ ಕಾಲದ ಸೀರೆ ಅಂದರೆ ನನಗೆ ಇಷ್ಟ. ಸೊ ಇದು ಬ್ಲ್ಯಾಕ್ ಅಂದರೆ ನನಗೆ ಇಷ್ಟ ಅಲ್ಲ. ಸೊ ಹಂಗಾಗಿ ಆನ್ಲೈನಲ್ಲಿ ತರಿಸಿದ್ದೆ. ಓಕೆ ಕೊಟ್ಟಿರೋ ಅಮೌಂಟಿಗೆ ಓಕೆ, ಅಷ್ಟು ಹೇಳ್ಕೊಳಂಗಿಲ್ಲ. ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿಲ್ಲ. ಇದು ಹೊಸದು. ನಾನು ಆಲ್ಮೋಸ್ಟ್ ಎಲ್ಲನೂ ಊರಲ್ಲೇ ಸ್ಟಿಚ್ ಮಾಡಿಸ್ತೀನಿ ಬ್ಲೌಸ್ ಎಲ್ಲ. ಇಲ್ಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಇದು ನನ್ನ ಫೇವ್ರೇಟ್ ಸಾರಿ. ಇದ್ರ ಬ್ಲೌಸು ಮತ್ತು ಇದ್ರ ಬ್ಲೌಸು ಬ್ಯಾಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿರೋದು. ಮಿಕ್ಕಿರೋದೆಲ್ಲ ಊರೊಳಗೆ ಸ್ಟಿಚ್ ಮಾಡಿಸಿನಿ ನಾನು. ಇವಾಗ ಬರೀ ಕೆಳಗೆ ಕುತ್ಕೊಂಡು ಇದಕ್ಕೆ ಹಾಕ್ಬಿಡೋದಂತೆ. ಅವನ್ನೆಲ್ಲ ಆಚೆ ತೆಗೆದು ಒಂದೊಂದು ಅದಕ್ಕೆ ಹಾಕಾತಿದ್ದೆ. ಒಂದೊಂದು ಸೀರೆ ಒಳಗೂ ಒಂದೊಂದು ಮೆಮರೀಸ್ ಅದಾವು. ಅದ್ರ ಬಗ್ಗೆ ಸೀರೆ ಕಲೆಕ್ಷನ್ ಮಾಡೋಕ್ಕೆ ನನ್ನ ಹತ್ರ ಏನು ಸಾವಿರಾರು ಸೀರೆ ಇಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದ್ದಷ್ಟು ಕಲೆಕ್ಷನ್ದು ವೀಡಿಯೋ ಮಾಡಬೇಕು ಅಂತಂದ್ರೆ ಮಾಡ್ತೀನಿ. ಒಂದು 30 ಇರ್ಬೋದು ಅಷ್ಟು. ಭಾಳ ಏನು ಸಾರಿ ಇಲ್ಲ ನಾನು. ಹಾಗಾಗಿ ನಾನು ಸಾರಿ ಕಲೆಕ್ಷನ್ ವೀಡಿಯೋಸು ಅದು ಇದು ಏನೂ ಮಾಡಿಲ್ಲ. ನಾನು ಯಾಕೆ ಸಾರಿ ಜಾಸ್ತಿ ತೊಗೊಂಡಿಲ್ಲ ಅಂತಂದ್ರೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಯಾವಾಗೋ ಒಮ್ಮೆ ನನಗೆ ಮನಸ್ಸಿಗೆ ಬಂದ್ರೆ, ಇಲ್ಲ ಹಬ್ಬ ಹುಣ್ಣಿಮೆ ಇದ್ದಾಗಷ್ಟೆ. ಸೊ ಹಾಗಾಗಿ ನಾನು ಸಾರೀಸ್ ಜಾಸ್ತಿ ತೊಗೊಂಡಿಲ್ಲಲ್ಲ. ಈಗ ಇವನ್ನ ಮೇಲ್ಗಡೆ ಹಾಕ್ಬಿಟ್ರೆ ಅಲ್ಲೇ ನಮಗೆ ಡೈಲಿ ವೇರ್ಸಿನೂ ಅವನದು ನಂದು ಸಪ್ರೇಟಾಗಿ ಇಟ್ಕೋಬೋದು. ಆಮೇಲೆ ಡ್ಯೂಟಿಗೆ ಬರೋದು ಹೊಸ ಡ್ರೆಸ್ ಎಲ್ಲನೂ ಅವ್ನು ಸಪ್ರೇಟು ನನ್ನ ಸಪ್ರೇಟಾಗಿ ಇಟ್ಕೋಬೋದು ಅಂತ ನಾನು ಈ ಐಡಿಯಾ ಮಾಡಿಕೊಂಡು ಮೀಶೋ ಒಳಗೆ ಬುಕ್ ಮಾಡಿದೆ. ಹ್ಯಾಂಗರ್ಸ್ ನಿಮಗೂ ಬೇಕು ಅಂತಂದ್ರೆ ಹೇಳ್ರಿ. ಕಮೆಂಟ್ ಒಳಗೆ ಲಿಂಕ್ನ ಪಿನ್ ಮಾಡಿರ್ತೀನಿ.
ನೀವು ಬೇಕಂದ್ರೆ ತೊಗೊಳ್ರಿ. ನನಗೆ ವರ್ತ್ ಅನ್ನಿಸ್ತು. 24 ಅಂತ ಅಂದಿದ್ದೆ ನಾನು, 24 ಅಲ್ಲ 26 ಏನೋ ಸಮಥಿಂಗ್ ಬಂದಿತ್ತು ಅನ್ಸುತ್ತದು ಅಷ್ಟು. ನನಗೂ ಅಷ್ಟೊಂದು ಲಕ್ಷ್ಯ ಇಲ್ಲ. ಒಂದು ಸತಿ ಚೆಕ್ ಮಾಡಿ ನಾನು ಕಮೆಂಟಲ್ಲಿ ಪಿನ್ ಮಾಡಿ ಹಾಕಿರ್ತೀನಿ. ಬೇಕಂದವರು ಪರ್ಚೇಸ್ ಮಾಡ್ಕೊಳ್ರಿ, ವರ್ತ್ ಅನ್ನಿಸ್ತು. ಏನು ನಮ್ಮದೇನು ರೆಂಟೆಡ್ ಹೌಸ್ ಅಲ್ಲ, ಇವಾಗ ಸದ್ಯದ ಮಟ್ಟಿಗೆ ಅಷ್ಟು ನಡೆದ್ರೆ ಸಾಕಾಗುತ್ತೆ. ಮತ್ತು ಮುಂದೆ ನೋಡೋಣ ಅಂತಂದು ನಾನು ಇದನ್ನು ತರಿಸ್ಕೊಂಡೆ. ಒಂಥರ ಏನೋ ಕಿಚನ್ ಕ್ಲೀನ್ ಮಾಡೋವಾಗೂ ಹೇಳಿದ್ದೆ ನಾನು, ಕ್ಲೀನ್ ಮಾಡೋದ್ರೊಳಗೆ ನೆಮ್ಮದಿ ಸಿಗುತ್ತೆ ಅಂತಂದು. ಯಾಕಂದರೆ ಕ್ಲೀನ್ ಮಾಡೋದ್ರೊಳಗೆ ಲಕ್ಷ್ಯ ಹೋತಂದ್ರೆ ಹಾಳಮುಳ ಏನೇ ಯೋಚನೆ ಬರೋಂಗಿಲ್ಲ ಅಂತಂದು ಹೇಳಿದ್ದೆ. ಈಗೂ ಅದನ್ನೇ ಹೇಳ್ತೀನಿ. ಹೌದು, ನಾವೆಷ್ಟು ಕೆಲಸದ ಕಡೆ ಗಮನ ಕೊಡ್ತೀವಿ, ಎಷ್ಟು ಇದನ್ನು ಮಾಡ್ತೀವಿ, ಅಷ್ಟು ನಮ್ಗೆ ಒಳ್ಳೆಯದು ಅಂತ ಅನ್ಸುತ್ತೆ. ಇವಾಗ ಸುಮ್ಮನೆ ಫಾಲ್ತು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು, ಇಲ್ಲ ಖಾಲಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಈ ಥರ ಏನಾದರೂ ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನನಗೆ ಖುಷಿ ಕೊಡುತ್ತೆ. ನಿನ್ನೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಹೋಗಿ ಡ್ಯೂಟಿಗೆ ಹೋಗಿ ಬಂದು ಮನೆಗೆ ಬಂದು ಮತ್ತು ಇವನ್ನೆಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ನೈಟ್ 8 ಗಂಟೆವರೆಗೂ ಇತ್ತು ನನ್ನ ಡ್ಯೂಟಿ. ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅಂತಂದು ನನಗೆ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡಿಕೊಂಡು ಅದನ್ನು ಹಿಟ್ಟು ಹಂಗೆ ಇಟ್ಟು ಚಪಾತಿ ಅಷ್ಟೇ ಮಾಡ್ಕೊಂಡ್ರಾಯ್ತು ಅಂತಂದು. ಆಮೇಲೆ ಬಟಾಣಿ ಗ್ರೇವಿ, ಸಾಂಬಾರು, ರೈಸು, ಬಟ್ಟೆ ವಾಶ್ ಮಾಡೋದು ಎಲ್ಲನೂ ನಾನು ಮುಗಿಸ್ಕೊಂಡು ಹೋದೆ ಡ್ಯೂಟಿಗೆ. ನೈಟ್ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಲ್ಲ, ಚಪಾತಿ ಅಷ್ಟು ಮಾಡಿ ಊಟ ಮಾಡಿ ಮಲ್ಕೊಂಡ್ರಾಯ್ತು ಅಂತಂದು ಬಡ ನನಗೆ ಎಷ್ಟಾಗುತ್ತೆ ಅಷ್ಟು ಸ್ಪೀಡೊಳಗೆ ನಾನು ಕೆಲಸ ಮುಗಿಸ್ಕೊಂಡೀನಿ. ಲಾಸ್ಟಿಗೆ ಒಂದು 20 ಮಿನಿಟ್ಸ್ ಸಿಕ್ತು ನನಗೆ ಟೈಮು, ಇನ್ನೇನು ಲ್ಯಾಬಿಗೆ ಹೋಗಬೇಕು ಅಂತಂದು. ಅಷ್ಟು 20 ಮಿನಿಟ್ಸ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋದೆ. ಆಮೇಲೆ ನನಗಿದೆಲ್ಲ ಕಬೋರ್ಡ್ ಆರ್ಗನೈಸ್ ಮಾಡಿದ್ದು ಸಖತ್ ಖುಷಿ ಆಯ್ತು. ನನಗೆ ಯಾಕೆ ಈ ಥರ ಫಸ್ಟ್ ಐಡಿಯಾ ಬರಲಿಲ್ಲ ಅನ್ನಿಸ್ತು. ನನಗೆ ಇನ್ನೊಂದು ಏನು ಗೊತ್ತಾ, ಅದು ಮೇಲೆ ಹ್ಯಾಂಗರ್ ಹಾಕತ್ತೀನಲ್ಲ, ಅದ್ರದ್ದು ಐತೆ ಇಲ್ಲ ಅಂತ ಅಷ್ಟು ಐಡಿಯಾನೂ ಇರಲಿಲ್ಲ ನನಗೆ. ಆಮೇಲೆ ಮತ್ತು ಹಿಂಗೆ ಕುಂತಿರ್ತೀವಲ್ಲ ಫಾಲ್ತು, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಅಂಥ ಟೈಮೊಳಗೆ ಯೋಚನೆ ಬಂದಾಗ ನಾನು ಆಗ ಸಡನ್ನಾಗಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಆಮೇಲೆ ಈ ಕಡೆ ಬ್ಯಾಗ್ ಒಂದು ಚೀಲ ಕೆಳಗಿಟ್ಟನೆಲ್ಲ, ಅದರೊಳಗೆಲ್ಲ ನಾನು ಹೊಸ ಡ್ರೆಸ್ಸು ಅವು ಅದಾವು, ಅವನು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ಬೇಕು. ಕೆಳಗೆ ಅವ್ರದ್ದಿತ್ತು. ಇವಾಗ ಮತ್ತು ಅವನ್ನೆಲ್ಲ ಫುಲ್ಲು ಮಡಿಚಿ ನೋಡ್ರಿ, ಅದು ರಾಶಿ ಇದು ಜಸ್ಟ್ ಕೆಳಗಿನ ಮಾತ್ರ, ಮ್ಯಾಲೆ ಇನ್ನೂ ಏನೂ ತೆಗ್ದಿಲ್ಲ ನಾನು. ಅಷ್ಟು ತೆಗೆದ್ರೆ ಯಪ್ಪ ಯಾವಾಗ ಮಡಿಸ್ತೀನಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತಕ್ಕೊಂಡು ಸ್ವಲ್ಪ ಮಡಿಚಿ ಇಡ್ತೀನಿ ನಾನು. ಡ್ರೆಸ್ ಕಲೆಕ್ಷನ್, ನಂಗೆ ಡ್ರೆಸ್ ಮೇಲೆ ಆ್ಯಕ್ಚುಲಿ ಕ್ರೇಜ್ ಜಾಸ್ತಿ, ಆದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ನನಗಿಲ್ಲಿ ತೊಗೊಳಕ್ಕಾಗ್ತಾಯಿಲ್ಲ. ತೊಗೋತೀನಿ, ಆದಷ್ಟು ತೊಗೊತೀನಿ. ನಾನು ತೊಗೊಳಕ್ಕಾಗ್ತಾಯಿಲ್ಲ ಅನ್ನೋದಕ್ಕೇನು ತೊಗೊತೀನಿ. ಬಟ್ ನಮ್ಮ ಮನೆಯೊಳಗೆ ತೊಗೊಂಡಷ್ಟು ನಾನು ಇಲ್ಲಿ ತೊಗೊಳತ್ತಿಲ್ಲ. ಇದ್ದಾಗ ತೊಗೊಂಡಿರ್ತೀನಿ. ಫೈನಲಿ ಈ ಥರ ಎಲ್ಲ ಜೋಡಿಸ್ಕೊಂಡೆ ನೋಡಿ. ಆ ಥರ ಜೋಡಿಸ್ಕೊಂಡೆ. ಈ ಕಡೆ ಇಲ್ಲಿ ಡೈಲಿ ವೇರ್ಸ್ ಇಟ್ಕೊಂಡಿನಿ, ಅಲ್ಲೆಲ್ಲ ಹೊಸದು ಮತ್ತು ಅವ್ರಿಗೆಲ್ಲ ಹೊಸವು. ಮೇಲ್ಗಡೆ ಸಾರಿಯನ್ನು ಹಾಕ್ಕೊಂಡಿನಿ. ಈಗ ಇದು ಒಂದು ಕ್ಲೀನ್ ಜ್ಯುವೆಲರೀಸ್ ಅಂತ ಬರೀ ಕ್ಲೀನ್ ಮಾಡೋಣ. ಮೇಲೆ ಫೈಲು ಅದಾವು, ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬೆಡ್ ತೊಗೋಬೇಕು ಅಂದ್ಕೊಂಡಿನಲ್ಲ, ಅದ್ರದ್ದು ಬೆಡ್ಶೀಟು ಮತ್ತು ದಿಮ್ ಕವರ್ ಐತಿ. ಈ ಕವರಲ್ಲಿ ಅದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಕಬೋರ್ಡ್ದು ಮುಗೀತು. ಮಾಡಿದರೆ ಏನು ಭಾಳತ್ತಾಗಲ್ಲ, ಬೇಸರ ಮಾಡ್ಕೊಂಡು ಬಿಟ್ಕೊಂಡು ಆಮೇಲೆ ಮಾಡಬೇಕು. ಅದೊಂದು ಆರ್ಡ್ರ್ ಮಾಡಿದ್ನಲ್ಲ, ಅದು ಬರಲಿ ಅಂತ ವೆಯ್ಟ್ ಮಾಡತ್ತಿದ್ದೆ. ಬಂದಮೇಲೆ ಮಾಡಿದ್ರಾಯ್ತು ಅಂತಂದು ಇಷ್ಟ ಐತೆ ನೋಡಿರಿ. ಹೆಂಗೆ ಅನಿಸ್ತು ನನ್ನ ವಿಡಿಯೋ? ನೀವು ಫ್ರೀ ಇದ್ದಾಗ ಕ್ಲೀನ್ ಮಾಡಿಕೊಳ್ರಿ. ಮೆಸ್ಸಿ ಇದ್ರೆ ನಮ್ಮದು ಮೆಸ್ಸಿ ಆಗಿರುತ್ತೆ ಮೈಂಡ್. ಸ್ವಲ್ಪ ಈ ಥರ ಇದ್ರೆ ಏನು ಚೆನ್ನಾಗೈತಲ್ಲ ಅಂತ ಫೀಲ್ ಕೊಡುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿರಿ, ನನಗೆ ಖುಷಿ ಅನ್ಸಾಗುತ್ತೆ. ಇಷ್ಟಿಷ್ಟು ಥಿಂಗ್ಸ್ ಒಳಗೂ ನನಗೆ ಖುಷಿ ಅನಿಸುತ್ತೆ. ಯಾಕಂದ್ರೆ ಇಷ್ಟಪಟ್ಟು ಮಾಡ್ತೀನಿ ನಾನು. ಆ್ಯಕ್ಚುಲಿ ಕಷ್ಟಪಟ್ಟು ಮಾಡೋದಕ್ಕೆ ಇಷ್ಟಪಟ್ಟು ಅದೇನೋ ಒಂದು ತಲೆಯಾಗಿ ಇಟ್ಕೊಂಡು ಮಾಡಿರ್ತೀನಲ್ಲ, ಸೊ ಹಾಗಾಗಿ ನನಗೆ ಖುಷಿ ಅನಿಸುತ್ತೆ. ಇದು ಈ ಕಡೆ ಕ್ಲೀನ್ ಮಾಡೋವಂಥ ಜ್ಯುವೆಲರೀಸ್ ಬರ್ರಿ. ನಾನು ದೇವ್ರಿಗೆ ಜ್ಯುವೆಲರೀಸ್ ಅವನ್ನೆಲ್ಲ ಹಾಕ್ತೀನಲ್ಲ, ಹಂಗೆ ಸ್ವಲ್ಪ ನಾನು ಮೇಕಪ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡದೇ ಇರೋದು ಹಂಗೆ ಬಿದ್ದಿದ್ವು. ಅವನು ಬಿಸಾಕ್ಬಿಡೋಣ ಅಂತಂದು ಎಲ್ಲನೂ ಮತ್ತೆ ಕೆಳಗಿಟ್ಕೊಂಡು
ದೇವ್ರಿಗೆ ಹಾಕೋದು. ಆಮೇಲೆ ನಾನು ಯೂಸ್ ಮಾಡೋದು ಅದು ಸಪ್ರೇಟಾಗಿ ಜಿಪ್ಲಾಕ್ ಒಳಗೆ ಹಾಕಿ ಇಟ್ಬಿಟ್ಟೆ. ಇನ್ನೇನು ಹಬ್ಬದಾಗ ಅಷ್ಟೇ ಅಲ್ಲ ತೆಗಿಯೋದು, ಅವನೇನು ಕಡೆಗೆ ಇಟ್ಕೊಂಡು ಕುಂದ್ರೋದು ಅಂತಂದು ತೆಗೆದಿಟ್ಕೊಂಡೆ. ಇಷ್ಟು ಆಗಿತ್ತು ನನ್ನ ವೀಡಿಯೋ. ಆದಷ್ಟು ನಾನು ಕ್ಲೀನಿಂಗ್ದ ಬಗ್ಗೆನೇ ವೀಡಿಯೋಸ್ ಮಾಡತ್ತೀನಿ. ಲಾಸ್ಟ್ ಕಿಚನ್ ಮಾಡಿದೆ, ಇವಾಗ ಕಬೋರ್ಡಿಂದ ಮಾಡತ್ತೀನಿ. ಮುಂದೆ ಅಪ್ಕಮಿಂಗ್ ವೀಡಿಯೋಸ್ ಚೆನ್ನಾಗಿ ಬರ್ತಾವೆ. ಆದಷ್ಟು ಟೈಮ್ ಇದ್ದಷ್ಟು ನಾನು ವೀಡಿಯೋ ಮಾಡತ್ತೀನಿ. ಆಮೇಲೆ ನಾನು ಎಲ್ಲ ಲಾಗೊಳಗೂ ಹೇಳತ್ತೀನಿ, ವೀಡಿಯೋ ಮಾಡೋದು ದೊಡ್ಡದಲ್ಲ, ಬಟ್ ಅದು ಕುಂತು ಎಡಿಟ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಸಿ ಮಾಡ್ಕೊಳತ್ತೀನಿ ಅಂತ ನನಗೆ ಅನ್ನಿಸ್ತೈತಿ. ಆದಷ್ಟು ವೀಡಿಯೋ ನನಗೆ ಟೈಮ್ ಸಿಕ್ಕಾಗ ಅದೆಲ್ಲ ಮಾಡಿ ನಾನು ಎಡಿಟ್ ಮಾಡಿ ನಾನು ಹಾಕ್ತೀನಿ. ಸೊ ಇಷ್ಟೆಲ್ಲ ಆರ್ಗನೈಸ್ ಮಾಡಿಕೊಂಡು ನೆಕ್ಸ್ಟ್ ಹೇಳಿದ್ನಲ್ಲ, ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಡ್ಯೂಟಿಗೆ ಹೋಗೋದು ಅಷ್ಟೇ. ಇನ್ನೇನು ಹೇಳಬೇಕು, ಒಂದು ಮೋಟಿವೇಶನ್ ಹೇಳಬೇಕಂದ್ರೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ. ನನ್ನ ಮಕ್ಕಳು ಬಂದು ನಾವದೀವಿ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಯಾರೂ ಹೇಳೋಲ್ಲ. ಎಲ್ಲ ಅವ್ರ ಬೇಳೆ ಬೇಯಿಸ್ಕೊಳ್ಳೋವರೆಗೂ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಅವ್ರದ್ದು ಬೇಳೆ ಬೆಂತಂದ್ರೆ ಮುಗೀತು, ನಾವು ಏನು ಲೆಕ್ಕಕ್ಕೆ ಇರೋಲ್ಲ. ಸೊ ಹಂಗಾಗಿ ಯಾರಿಗೂ ಹೆಲ್ಪ್ ಮಾಡೋಕ್ಕೂ ಹೋಗಬೇಡ್ರಿ, ನೀವು ಇನ್ನೊಬ್ಬರ ಹತ್ರ ಹೆಲ್ಪ್ ಕೇಳೋಕ್ಕೂ ಹೋಗಬೇಡ್ರಿ. ಅದು ಅಂಥ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವುದೂ ಅಲ್ಲ. ಸೊ ಹಂಗಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ನಾನು ಇದನ್ನು ಒಂದು ಮೋಟಿವೇಶನ್ ಥರ ಅಂದ್ರೆ ನನಗೆ ಅನ್ಸಿದ್ದು ನಾನು ಹೇಳತ್ತೀನಿ. ಮೋಟಿವೇಶನ್ ಆಗಿರೋ ತಗೋರಿ, ಏನಾರ ತಗೋರಿ. ನನ್ನ ಮಕ್ಕಳಿಗೂ ನಮ್ಮೋರು ತಮ್ಮೋರು ಅವರು ಇವರು ಬದನೇಕಾಯಿ ಏನೂ ಇಲ್ಲ. ದುಡ್ಡಿದ್ರನ ದುನಿಯಾ ಐತೀಗ. ಹಂಗೆ ಮನ್ಯಾಗೂ ಹೊರಗೂ ನಿನ್ನತ್ರ ರೊಕ್ಕ ಆಡತ್ತಂದ್ರೆ ಮೂಸು ನೋಡ್ಕೊಂಡು ನಾಯಿಗತೆನೇ ಇರ್ತಾರೆ, ಇಲ್ಲಾಂದ್ರೆ ಯಾರೂ ಇರಲ್ಲ. ಅದು ಭಾಳ ಅಂದ್ರೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗೈತೆ ನನಗೆ. ನೀವು ಇನ್ನೊಬ್ಬರಿಗೆ ಅದು ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಹಂಗನು ಅಂತ ಅನ್ಬೋದು. ಎಲ್ಲರೂ ಹಂಗನು ಅಂತಂದ್ರೂ ಏನು ಸುಡುಗಾಡಿ ಡೈಲಾಗ್ ಮಾತ್ರ ಹೇಳ್ತಾರೆ, ಬಟ್ ಅದ್ರಂಗೆ ನಡ್ಕೊಳಂಗಿಲ್ಲ ಯಾರೂ. ಎಲ್ಲರಂಗೆ ನಾವಲ್ಲ ಅಂತ ಹೇಳ್ತಾರೆ, ಮತ್ತು ಅದನ್ನು ಮಾಡ್ತಾರೆ. ಸೊ ಹಂಗಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಆ ಡೈಲಾಗ್ ಹೇಳೇ ಹೇಳ್ತಾರೆ ಕಂಪಲ್ಸರಿ. ಯಾಕಂದ್ರೆ ಅವ್ರು ಬೇಳೆ ಬೇಯ್ತಿರುತ್ತಲ್ಲ, ಹಾಗಾಗಿ ಅವರು ಅದನ್ನು ಹೇಳೇ ಹೇಳ್ತಾರೆ. ಅವ್ರದ್ದು ತಪ್ಪಲ್ಲ, ಪಾಪ ಅವ್ರಿಗೆ ಯೂಸ್ ಆಗ್ತಿರುತ್ತೇನೋ. ಆದ್ರೆ ಯೂಸ್ ಮಾಡ್ಕೊಂಡ್ಮೇಲೆ ಅದ್ರ ಋಣ ಅನ್ನೋದು ಇಟ್ಕೋಬೇಕು. ಮತ್ತು ಯಾರೂ ಮನ್ಸಿಗೆ ಹಾಕಕ್ಕೆ ಹೋಗ್ಬೇಡ್ರಿ ನಮಗೆ ಅಂದಾರ ಅಂತಂದು. ನಾ ಏನು ಪರ್ಟಿಕ್ಯುಲರಾಗಿ ಇವ್ರಿಗೆ ಅಂದೀನಿ ಅವ್ರಿಗೆ ಅಂದೀನಿ ಅಂತ ಹೇಳತ್ತಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾನು ಹೇಳತ್ತೀನಿ. ಮತ್ತು ಮಾನಸಿಕವಾಗಿ ಉರ್ಕೊಂಡು ಸ್ಟೇಟಸ್ ಹಾಕೋದು, ಅದು ಹಾಕೋದು, ಇದು ಹಾಕೋದು ನೆಸಸರಿ ಇಲ್ಲ ಅಂದ್ಕೊತೀನಿ. ಹಾಕಿದ್ರೆ ನಿಮ್ಮ ಇಷ್ಟ, ಐ ಡೋಂಟ್ ಕೇರ್. ಇಷ್ಟಾಗಿತ್ತು ನನ್ನ ವೀಡಿಯೋ ನೋಡಿ ಖುಷಿ ಪಡ್ರಿ. ಓಕೆ, ಅವಾಗ ಎಷ್ಟು ಮಿಸ್ಸಿ ಇತ್ತು, ಇವಾಗ ಹೇಗಾಗಿದೆ ಅಂತ ಕಾಣಿಸುತ್ತೆ ಅನ್ಕೊಂತೀನಿ. ದೂರ ಇಟ್ಟಿದ್ದು ನಾನು ಫೋನು. ಆಮೇಲೆ ಇದು ಮದುವೆ ಆಲ್ಬಮ್ ಒಂದು ಫೋಕಸ್ ಕಾಣಿಸುತ್ತಲ್ಲ, ಇದ್ರದ್ದೊಂದು ವೀಡಿಯೋ ಮಾಡ್ತೀವಿ. ನಿಮಗೆ ಬೇಕು ಅಂತಂದ್ರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಕಬೋರ್ಡು. ಅದೊಂದು ಖಾಲಿ ಉಳಿತು, ಅಲ್ಲಿ ಏನಾದರೂ ಇಟ್ಕೋಬೋದು. ಕೆಳಗೆ ಇಬ್ಬರದು ಡೈಲಿ ವೇರ್ದು ಡ್ರೆಸ್ ಇಟ್ಕೊಂಡಿನಿ. ಈ ಕಡೆ ಅವ್ರದ್ದು, ಈ ಕಡೆ ನನ್ನ ಹೊಸವು ಮತ್ತು ಸಾರಿ ಎಲ್ಲ ಮೇಲ್ಗಡೆ ಎಲ್ಲ ಫೈಲ್ಸ್ ಅವ್ರು ಇಟ್ಕೊಂಡಿನಿ. ಇದು ಅಲ್ಲೇ ಇಡ್ತೀವಿ. ಇಷ್ಟಾಗಿತ್ತು ನನ್ನ ಕಬೋರ್ಡ್. ಆಮೇಲೆ ಎಲ್ಲ ಕಸಾದ ಗುಡಿಸ್ಕೊಂಡು ಮತ್ತು ಮುಂದಿನ ಕೆಲಸ ಮಾಡೋಣ. ಸೊ ತೋರಿಸ್ತಿದ್ದೆ ನಿಮ್ಗೆ ಎಷ್ಟು ಕಸ ಐತಿ ಅಂತಂದು. ಇಷ್ಟಪಟ್ಟಾಗೈತಿ. ನನಗೆ ಇಲ್ಲೊಂದು ಪಿಂಪಲ್ ಆಗೈತಿ. ಅದು ದೀಪದ ಬತ್ತಿ ಹಿಡಿದು ಹಿಂಗೆ ಹಿಡ್ಕೊಂಡ್ಬಿಟ್ಟಿನಿ ಅನ್ಸುತ್ತೆ, ಅದಕ್ಕೆ ಇಲ್ಲಾಗೈತಿ. ಅದಕ್ಕೆ ನಾನು ನೇಲ್ಸ್ ಏನೂ ಟಚ್ ಮಾಡ್ಕೊಳ್ಳಲ್ಲ. ನೇಲ್ಸ್ ಟಚ್ ಮಾಡ್ಕೊಂಡು ಕಲಿಯಾಗಿ ಬಿಡುತ್ತದೆ. ಹಾಗಾಗಿ ಅದು
ತಾನು ಬರ್ತಾವೆ ತಾನು ಹೋಗ್ತಾವೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಂದು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರೆಲ್ಲ ನೋಡ್ತಾ ಇರ್ಬೋದು ಅನಿಸುತ್ತೆ. ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಅದ್ರ ಬಗ್ಗೆನೂ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ಅದರದ್ದು ಆಫೀಸ್ ಥರ ಆಗಲಿ ಅದನ್ನಾಗಲಿ ಇಲ್ಲೇ ಐತಲ್ಲ ಇಲ್ಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಅದ್ರದ್ದು ಆದಷ್ಟು ಬೇಗ ಲಾಗ್ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸಕ್ಸಸ್ ಆಗಲಿ, ಏನೋ ಒಂದು ಸಣ್ಣದು ಕೈ ಹಾಕೈತಿ, ಆಗಲಿ. ಬ್ಲೆಸ್ ಮಾಡಿರಿ ನೀವು. ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಹೊಸದಾಗಿ ಏನೋ ಟ್ರೈ ಮಾಡತ್ತೀನಿ, ನೋಡೋಣ ಅದು ಹೆಂಗಾಗುತ್ತೆ ಏನು ಅಂತಂದು. ಆಮೇಲೆ UGC ಬಗ್ಗೆ ಕೇಳತ್ತಿದ್ರಿ ಎಲ್ಲರೂ. ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. UGC ಅಂದರೆ ಏನು, ಅದರಿಂದ ಏನು ಯೂಸು. ಆಮೇಲೆ ನಂಗೆ UGCಯಿಂದನ ಈ ಥರ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗ್ಬೋದೇನೋ ಅಂತ ಅನಿಸಿ ನಾನು ಇದಕ್ಕೆ ಕೈ ಹಾಕಿನಿ, ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ. ಇವಾಗ 100%ಅಲ್ಲಿ ಒಂದು 25% 30% ಕೆಲಸ ಆಗೋಗೈತಿ. ಕ್ಯಾಟ್ಲಾಗ್ ಮಾಡೋದಾಗಲಿ, ಆಮೇಲೆ ಪ್ಯಾಕೇಜಸ್ ಮಾಡೋದಾಗಲಿ ಎಲ್ಲನೂ ಮಾಡಿಸೀನಿ. ಇನ್ನೇನು ನೆಕ್ಸ್ಟ್ ಇದು ಸೆಟಪ್ ಎಲ್ಲ ಮಾಡ್ಕೋಬೇಕು. ಅದ್ರದ್ದು ಒಂದೊಂದು ಲಾಗ್ ಹಾಕ್ತೀನಿ ನಾನು, ನಿಮ್ಗೆ ಅಪ್ಡೇಟ್ ಸಿಗುತ್ತೆ, ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟಾಗಿತ್ತು ನನ್ನ ಕಬೋರ್ಡ್ ಟೂರ್ ಥರನೇ ಆಗೈತಿ. ಅದು ಕ್ಲೀನು ಸೆಟಪ್ ಆಗಲಿ. ಸೊ ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುವ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು, ಬರೀ ಏನು ಕಿಚನ್ ಕ್ಲೀನ್ ಮಾಡಿದೆ, ಕಬೋರ್ಡ್ ಕ್ಲೀನ್ ಮಾಡಿದೆ ಅಂತ ಅಂದ್ಕೋಬೇಡಿ. ಅಪ್ಕಮಿಂಗ್ ಹೇಳಿದ್ನೆಲ್ಲ ಆವಾಗಲೇ ಬಿಸ್ನೆಸ್ ಅದ್ರ ಬಗ್ಗೆ ವೀಡಿಯೋಸ್ ಬರ್ತಾ ಇರ್ತಾವೆ. ಒನ್ಸ್ ಚೆಕ್ ಮಾಡಿ ಫುಲ್ ವೀಡಿಯೋ ನೋಡಿರಿ. ಆರ್ಡ್ರ್ ಮಾಡಿ ತಗೊಳ್ರಿ. ಯಾವುದು ಲೋ ಕ್ವಾಲಿಟಿ ಅಂತೂ ಏನೂ ಇರೋಲ್ಲ, ಪ್ರೀಮಿಯಮ್ ಕ್ವಾಲಿಟಿನೇ ಇರುತ್ತೆ. ಅದಷ್ಟು ಒಂದು ಸತಿ ಆರ್ಡ್ರ್ ಮಾಡಿ ನೋಡಿ, ಟ್ರೈ ಮಾಡ್ಕೊಳ್ರಿ. ಫ್ರೀ ಗಿಫ್ಟ್ ಅಂತ ಏನು ಹಾಕಿನಲ್ಲ, ಅದೇ ಫ್ರೀ ಕೊಡತ್ತೀನಿ ಅಂತಂದು ಅದನ್ನೂ ಲೋ ಕ್ವಾಲಿಟಿ ಎಲ್ಲ ಹಾಕೋಂಗಿಲ್ಲ, ಬ್ರ್ಯಾಂಡೆಡ್ ಇರುತ್ತೆ. ಒಂದು ಸತಿ ಆರ್ಡ್ರ್ ಮಾಡಿಕೊಂಡು ಗ್ರ್ಯಾಬ್ ಮಾಡಿಕೊಡ್ರಿ. ಫಂಕ್ಷನ್ ವೇರ್, ಟ್ರೆಡಿಷ್ನಲ್ ವೇರ್ ಯಾವ್ದು ಬೇಕಾದರೂ ಸೆಟ್ ಆಗ್ತೈತಿ, ಯೂಸ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗುವ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಹೇಳ್ತೀನಂತ. ಬಾಯ್.